ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಎಲ್ಲ ಹಬ್ಬ ಮುಗೀತು, ಎಲ್ಲರದ್ದು ಹಬ್ಬ ಮುಗ್ದೈತಿ ಅಂತ ಅಂದ್ಕೊಂಡಿದ್ದೀನಿ. ನಾವಂತರೂ ಹಬ್ಬನ ಸಿಂಪಲ್ಲಾಗೆ ಮಾಡಿದ್ವಿ, ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬರ್ರಿ ಮತ್ತು ಇವತ್ತಿಂದ ಲಾಗು ಸ್ಟಾರ್ಟ್. ನಾರ್ಮಲ್ ದಿವಸದ್ದು ಇವತ್ತು ಶುಕ್ರವಾರ. ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ, ಹಾಗೆ ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ರಾಯ್ತು. ನಿನ್ನೆ ಮೊನ್ನೆ ವೀಡಿಯೋನ ಮಾಡ್ಕೊಂಡಿಲ್ಲ ಜಾಸ್ತಿ, ಹಂಗಾಗಿ ಇವತ್ತು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳಕತ್ತೀನಿ. ಬರ್ರಿ ಹೆಂಗೆ ಹೋಗುತ್ತಾ ಇವತ್ತಿನ ದಿವಸ ಅಂತ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಮನೆಯವರು ಇವತ್ತು ಶುಕ್ರವಾರಲ್ಲ, ಆಫೀಸ್ಗೆ ಹೋಗಲೇಬೇಕು. 2 ದಿವಸನೂ ರಜೆ ಕೊಟ್ಟಿದ್ದಿಲ್ಲ ಅಂತ ಅವರಿಗೆ, ಆದ್ರೂ ರಜೆ ಹಾಕಿದ್ರು. ಹಬ್ಬದಾಗನೂ ರಜೆ ಕೊಡಲಿಲ್ಲ ಅಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ರಜೆ ಹಾಕಿದ್ರು. ಹಾಗಾಗಿ ಹೋಗ್ಯಾರ. ಇವತ್ತು ಬಾಕ್ಸ್ ಏನು ತೊಗೊಂಡು ಹೋಗಲಿಲ್ಲ, ಶುಕ್ರವಾರಲ್ಲ ಇವತ್ತೊಂದಿನ ಏನು ಮಾಡ್ತಿದ್ರು ಅಂತಂದು ಹೋದ್ರು. ಆಮೇಲೆ ಸೀರೆ ಡ್ರೆಸ್ ಫೋಟೋ ಕಳಿಸ್ತೀನಿ. ಸೀರೆದು ರೇಟ್ ಕೇಳ್ತೀರಿ, ಎಲ್ಲ ಕೇಳ್ತೀರಿ, ಸುಮ್ಮನೆ ಹಾಕ್ತೀರಿ. ಇನ್ನು ಹಂಗಾದವು ಸೀರೆ ಡ್ರೆಸ್ ನಿಧಾನವಾಗಿ ಹೋಗ್ತಾವೆ. ನನ್ನದು ಇದು ಈಗ ಸದ್ಯಕ್ಕೆ ಕೊರಿಯರ್ ಬ್ಯಾಗ್ ಇಲ್ಲ, ಕೊರಿಯರ್ ಬ್ಯಾಗ್ ಆರ್ಡ್ರ್ ಮಾಡೀನಿ. ಅವು ಬಂದ್ವಂದ್ರೆ ಚಲೋ ಆಕೈತಿ. ನಾನು ಅದಕ್ಕೆ ಸುಮ್ಮನೆ ಅದೀನಿ, ಅಷ್ಟೊಂದು ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ, ಟೆನ್ಷನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ, ಇನ್ನೂ ಹೋಗಿಲ್ಲ ಡ್ರೆಸ್ಸು ಸೀರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿಧಾನ ಆಗುತ್ತೆ, ಯಾವುದೇ ಅದನ್ನು ಪಟಕ್ಕನೆ ಯಾರೂ ಇದನ್ನು ಮಾಡೋಕ್ಕಾಗಿಲ್ಲ. ಜಾಸ್ತಿ ಇರ್ರಿ ಒಂದು ನಿಮಿಷ. ಜಾಸ್ತಿ ಸಬ್ಸ್ಕ್ರೈಬರ್ಸು ಇರ್ತಾರೆ ನೋಡ್ರಿ, ಅಂಥವ್ರಿಗೆ ಬೇಗ ಬೇಗ ಸೇಲ್ ಆಗ್ತಾವೆ. ನಮಗೆಲ್ಲ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಬೇಗ ಸೇಲ್ ಆಗಂಗಿಲ್ಲ. ಆಗಲಿ, ನಿಧಾನವಾಗಿ ಆಗಲಿ. ನಾನೇನು ಎಲ್ಲಿ ಸಾಲ ಮಾಡಿ ತೊಗೊಂಬಂದು ಇಟ್ಕೊಂಡಿಲ್ಲ. ನನ್ನ ಸೇವಿಂಗ್ಸ್ ದುಡ್ಡಿತ್ತು, ಆ ಸೇವಿಂಗ್ಸ್ ದುಡ್ಡಲ್ಲಿನ ತೊಗೊಂಬಂದಿಟ್ಟಿನಿ. ಮನೆಯಲ್ಲಿ ದುಡ್ಡು ಖಾಲಿ ಸುಮ್ಮನೆ ಬೀಳ್ತಿತ್ತು, ಹಾಗಾಗಿ ಸ್ವಲ್ಪ ಇತ್ತು ನನ್ನ ಕಡೆ ಸೇವಿಂಗ್ಸ್ ಅಮೌಂಟು. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಾಗ ಮುಖವಾಡ ತೊಗೊಂಬಂದು ಒಂದು ಸ್ವಲ್ಪ ಉಳಿದಿತ್ತು, ಇನ್ನೊಂದು ಸ್ವಲ್ಪ ಅದನ್ನು ಖಾಲಿ ಇಟ್ಕೊಂಡು ಕುಂದ್ರದೇನೋ ಅಂತ ಹೇಳ್ಬಿಟ್ಟು ಈ ರೀತಿ ಸೀರೆ ಬಿಸ್ನೆಸ್ ಆದರೂ ಮಾಡಿದ್ರಾಯ್ತು, ಸೀರೆ ಡ್ರೆಸ್ ಬಿಸ್ನೆಸ್ ಆದರೂ ಮಾಡಿದ್ರಾಯ್ತು, ಹೋದಾಗ ಹೋಕ್ಕವು ಅಂತ ಹೇಳ್ಬಿಟ್ಟು ತೊಗೊಂಬಂದು ಇಟ್ಕೊಂಡಿನಿ. ನನಗೂ ಇನ್ನೂ ಬ್ಯಾಗ್ ಬೇಕಾಗ್ಯವು. ಯಾರಾದರೂ ಆರ್ಡ್ರ್ ಕೊಟ್ಟರು ಅಂದ್ರೆ ಅವರಿಗೆ ಕೊರಿಯರ್ ಮಾಡೋಕ್ಕೆ ಕೊರಿಯರ್ ಬ್ಯಾಗ್ ಅಮೆಜಾನ್ದಲ್ಲಿ ಆರ್ಡ್ರ್ ಮಾಡೀನಿ, ಇನ್ನೂ ಬಂದಿಲ್ಲ. ನಾಳೆ ಬರ್ತಾವೋ ಏನೈತೆ ಗೊತ್ತಿಲ್ಲ. ಅವು ಬಂದ್ವಂದ್ರೆ ಚಲೋ ಆಕೈತಿ. ಇನ್ನೂ ಆರ್ಡ್ರ್ ಬರಲಾರ್ದು ಒಂದು ರೀತಿ ಒಳ್ಳೇದು ಅನಿಸುತ್ತೆ. ಆ ಬ್ಯಾಗ್ ಬಂದ ತಕ್ಷಣ ಯಾರಾದರೂ ಆರ್ಡ್ರ್ ಕೊಟ್ಟರೆ ನಾನು ಕೊರಿಯರ್ ಮಾಡ್ಬೋದು. ನೋಡಿರಿ, ಯಾರಿಗಾದರೂ ಸೀರೆಗಳು ಡ್ರೆಸ್ಸು ಬೇಕಂದ್ರೆ ನನ್ನ ಕಡೆಗೆ XXL ಲಾಸ್ಟ್ ಐತಿ. ನೀನೊಬ್ಬರು XXL ಕೇಳಿದರು. ಇದ್ದಿದ್ದಂತರೂ ಹೇಳ್ತೀನಿ ನಾನು, ಇಲ್ಲಾರ್ದು ಹೇಳಿ ಕೊಟ್ಟು ಸುಮ್ಮನೆ ಸಿಕ್ಕಾಕೊಳ್ಳೋದು ಒಳ್ಳೆಯದಲ್ಲ. ನನ್ನ ಹತ್ರ ಇರೋದು XXL ಲಾಸ್ಟು. ಎಲ್ಲು XL XXL ಐತಿ ಸೈಜ್. ಡ್ರೆಸ್ ಚೆನ್ನಾಗದವು, ಭಾಳ ಅಂದ್ರೆ ಭಾಳ ಚೆನ್ನಾಗದವು. ಯಾರಾದರೂ L ಸೈಜು XL ಸೈಜು XXL ಸೈಜ್ ಇದ್ರೆ ಡ್ರೆಸ್ ತೊಗೋಬೋದು ಫ್ರೆಂಡ್ಸು. ಚೆನ್ನಾಗದವು ಕ್ವಾಲಿಟಿ. ರೇಟನ್ನು ಕೂಡ ಕಡಿಮೆನೇ ಐತಿ. ನೀವು ಸೀರೆಗಳು ಡ್ರೆಸ್ಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಕೊಟ್ಟಿರ್ತೀನಿ. ಬರ್ರಿ, ಈಗ ನಾಷ್ಟ ಮಾಡಬೇಕು. ಏನಾದರೂ ನಾಷ್ಟ ಮಾಡಿ ತಿಂದು ಮತ್ತು ಮುಂದಿನ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡೋಣ ಏನೇನು ಪಾಸ್ತಾ ಮಾಡ್ಬೇಕಂತ ಅಂದ್ಕೊಂಡಿನಿ. ನಮಿತ ಭಾಳ ದಿವಸದಿಂದ ಕೇಳಕತ್ತ. ಗಂಟ್ಲ ಒಂಚೂರು ಕೊರ ಅನ್ನಂಗತೈತಿ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಂಗಾರಿ, ಹಂಗಾಗಿ ಆಮೇಲೆ ಮಾತಾಡ್ತಾ ಗಂಟ್ಲು ಸರಿ ಹೋಗ್ಬಿಡ್ತೈತಿ. ಸಾಯಂಕಾಲ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಅದು ಒಂಥರ ಕೊರ ಅಂತಿರ್ತೈತಿ ಗಂಟ್ಲದಲ್ಲಿ. ನಮ್ಮ ನಮಿತಾ ನಮ್ಮ ಮನೆಯವ್ರು ಹೇಳಿದರು, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫ್ಯಾಟ್ ಬಂದೈತಿ ಅಂತಂದು ಹೇಳಿದ್ರು. ಎಕ್ಸಸೈಸ್ ಮಾಡ್ಕೋಬೇಕು, ಅಲ್ಲಿ ಹಿಂಗೆ ಬಂದೈತಿ ನಿನ್ನ ಮುಖ, ಹಿಂಗಾಗೈತಿ ಅಂತಂದು ಹೇಳಕತ್ತಿದ್ರು ನೀನಿಬ್ಬರು. ಏನು ಮಾಡಬೇಕು, ಎಕ್ಸಸೈಸ್ ಅದೇ ಹಿಂಗೆ ಎಕ್ಸಸೈಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಆಗೈತಿ. ಇಲ್ಲಿದೇನೋ ಉಬ್ಬಿದ್ರೆ ಥೈರಾಯ್ಡ್ ಅಂತಂದು ಹೇಳ್ತಾರೆ, ಏನೈತೆ ಗೊತ್ತಿಲ್ಲ. ಚೆಕ್ ಮಾಡಿಸಿಲ್ಲ. ನನಗೇನು ಯಾವುದೇ ಥರ ಇದು ಆಗಿಲ್ಲ, ಪ್ರಾಬ್ಲಮ್ಸ್ ಇಲ್ಲ. ಪೀರಿಯಡ್ ಆಗೋದ್ರಲ್ಲಿ ಮಂತ್ಲಿ ಕರೆಕ್ಟ್ ಆಗ್ತೀನಿ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೋಡಬೇಕು, ಒಂದು ಸಲ ಚೆಕ್ ಮಾಡಿಸ್ಬೇಕು. ನಮ್ಮ ತಂಗಿ ಹೇಳ್ತಾಳೆ, ಒಂದು ಸಲ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಬಂದ್ಬಿಡು ಥೈರಾಯ್ಡ್ದು ಅಂತ. ಹೋಗೋಕ್ಕಾಗಿಲ್ಲ. ಹೋದ್ರೂ ಹಲ್ಲು ಏನು ಅಂತ ಹೋಗಿರ್ತೀನಿ, ಹಂಗೆ ಬಂದುಬಿಡ್ತೀನಿ. ಒಂದು ಸಲ ಗಂಟ್ಲು ನೋವು ಬಂದಿತ್ತು ಫ್ರೆಂಡ್ಸ್ ನನಗೆ. ಆವಾಗ ಥೈರಾಯ್ಡ್ ಏನಾರು ಐತೇನ್ರಿ ಅಂತಂದೆ.
ಥೈರಾಯ್ಡ್ದು ಏನಲ್ಲಮ್ಮ, ಅದು ಹಂಗೆ ಇನ್ಫೆಕ್ಷನ್ಗೆ ಹಂಗೆ ಬಂದೈತೆ ಬಿಡು ಅಂತ ಹೇಳಿದ್ರು ಡಾಕ್ಟ್ರು. ಮತ್ತು ಹೊಳ್ಳಿ ಹೋಗಿಲ್ಲ, ಚೆಕ್ ಮಾಡಿಸಿಲ್ಲ, ನೋಡಬೇಕು. ಆ ಥರ ಏನು ಸಮಸ್ಯೆಗಳು ಏನೂ ಇಲ್ಲ ನನಗಂತೂ. ಸ್ವಲ್ಪ ದಪ್ಪ ಆಗೀನಿ, ಹಂಗಾಗಿ ಅದು ಈ ಥರ ಉಬ್ಬಿದಂಗೆ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಬರ್ರಿ ನಾಷ್ಟ ಮಾಡ್ತೀನಿ. ನಾಷ್ಟ ರೆಡಿ ಮಾಡಿ ಹುಡುಗರನ್ನ ಎಬ್ಬಿಸ್ತೀನಿ. ಮಕ್ಕೊಂಡಾರ ಇನ್ನು ಮಕ್ಕಳಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ್ರೆ ನಮಿತಾಗ 7 ಗಂಟೆ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾಕಿ. 5ಕ್ಕೆ ಎದ್ದೇಳ್ಬೇಕು. ಒಂದೊಂದು ದಿನ ಚಳಿ ಜಾಸ್ತಿ ಇದ್ರೆ 6ಕ್ಕೆ ಎದ್ದೇಳ್ತಾಳೆ. ಚಳಿ ಇದ್ದಾಗ ಎಕ್ಸಾಮ್ ಇದ್ದಾಗ 5ಕ್ಕೆ ಎದ್ದೇಳ್ತಾಳೆ. ಮತ್ತು ಒಂದು ಸ್ವಲ್ಪ ಇನ್ನೂ ಮಕ್ಕೊಳ್ಳಿ. ಇನ್ನೇನು ಹಬ್ಬಿಲ್ಲ, ಏನಿಲ್ಲ. ಪೂಜೆ ಗೀಜೆ ಎಲ್ಲ ಸಾಯಂಕಾಲ ದೀಪ ಹಚ್ಕೊಳ್ಳೋಕೆ ಹಾಕಿನ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿರಿ ಫ್ರೆಂಡ್ಸು, ಕ್ಯಾಪ್ಸಿಕಮ್ಮು ಸ್ವಲ್ಪ ಅರ್ಧ ಟೊಮೆಟೊ ತೊಗೊಂಡಿನಿ, ಇನ್ನು ಅರ್ಧ ಟೊಮೆಟೊ ಇಲ್ಲಿ ಇಟ್ಟಿನಿ. ಯಾಕಂದ್ರೆ ಟೊಮೆಟೊ ಸಾಸು ಅವನ್ನೆಲ್ಲ ಹಾಕ್ತೀವಲ್ಲ, ಹಾಗಾಗಿ ಮಿಯೋನೀಸ್ ಅದನ್ನೆಲ್ಲ ಹೊರಗೆ ತೆಗೆದಿಟ್ಟೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ದೊಡ್ಡದಾಗಿನ ಕಟ್ ಮಾಡೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಮತ್ತು ಬಾಯಿಗೆ ಸಿಕ್ಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ, ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ತುರಿದಿಟ್ಕೊಂಡೀನಿ. ಆಲ್ರೆಡಿ ಪಾಸ್ತಾ ರೆಸಿಪಿನ ಶೇರ್ ಮಾಡ್ಕೊಂಡೀನಿ, ಹಂಗಾಗಿ ಏನು ಶೇರ್ ಮಾಡ್ಕೊಳಲ್ಲ. ನೋಡಿರಿ, ಇದು ಪಾಸ್ತಾನ ಕುದಿಸಿ ಇಟ್ಕೊಂಡೀನಿ. ನೀರು ಬಸಿಯಕ್ಕಿಟ್ಟೀನಿ. ಸ್ವಲ್ಪ ತಣ್ಣೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟೀನಿ. ತಣ್ಣೀರು ಹಾಕಿ ಮಿಕ್ಸ್ ಮಾಡಿಟ್ರೆ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ. ಹಂಗಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ. ಈಗ ಒಗ್ಗರಣೆ ಕೊಡಬೇಕು. ಮಕ್ಕಳು ನವ್ಯ ಎದ್ಬಿಟ್ಟು ಅಲ್ಲೇ ಒದ್ದಾಡಕತ್ತಾವ. ನಾನು ಇದನ್ನೆಲ್ಲ ರೆಡಿ ಮಾಡಿಟ್ಟ ಅಕ್ಕಿನ ಎಬ್ಬಿಸ್ತೀನಿ. ಒಂದು ಸ್ವಲ್ಪ ಅನ್ನಕ್ಕನ್ನು ಇಡ್ತೀನಿ, ಯಾಕಂದ್ರೆ ಅಕ್ಕಿ ಇದನ್ನು ತಿಂತಾಳೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಇಡ್ತೀನಿ. ಇಲ್ಲಿ ನೋಡಿರಿ, ನಿನ್ನೆ ತರಕಾರಿ ತೊಗೊಂಬಂದ್ವಿ. ಸಾಯಂಕಾಲ ಹೋಗಿ ಮಳೆ ಬಂತು ಜೋರಾಗಿ. ರಾತ್ರಿ ಮಳೆ ನಿಂತ ಮೇಲೆ ಒಂದು 8 ಗಂಟೆ ಮೇಲೆ ಹೋಗಿ ತೊಗೊಂಬಂದೆ. ತರಕಾರಿ ಏನೂ ಇದ್ದಿದ್ದಿಲ್ಲ, ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಶುಂಠಿ ತೊಗೊಂಬಂದು ನೀರಾಗಿಟ್ಟು ಒರೆಸಾಕತ್ತೀನಿ ಅದನ್ನು. ಇದೊಂದು ಸ್ವಲ್ಪ ಆರ್ಕೋಬೇಕು ತಣ್ಣಗೆ. ಎಲ್ಲ ಆರಿದ ಮೇಲೆ ಫ್ರಿಜ್ನಾಗೆ ಎತ್ತಿಕ್ತೀನಿ. ಇದು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಸೀಸನಿಂಗ್. ಇದನ್ನು ಪಾಸ್ತಾ ತರಿಸಿದ್ವಲ್ಲ ಅವಾಗಿತ್ತು, ಹಾಗಾಗಿ ಈಗ ಪಾಸ್ತಾಕ್ಕೆ ಹಾಕಕ್ಕೆ ಚೆನ್ನಾಗಿರ್ತೈತಿ. ಮಾಡ್ತೀನಿ, ಈಗ ರೆಡಿ ಮಾಡ್ತೀನಿ. ನೋಡಿರಿ, ಈಗ ಒಗ್ಗರಣೆ ಕೊಡ್ತೀನಿ. ಬೇಗ ಬೇಗ ಟೈಮ್ ಆಗೈತಿ. ಧೂಳ ಕಾಳ ಕುಂತಿರ್ತೈತಿ, ಅದಕ್ಕೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ತೀನಿ ಫಸ್ಟ್. ಇದು ಚಾ ಸ್ವಲ್ಪ ಇತ್ತು. ಸ್ವಲ್ಪ ಇತ್ತು ಬೆಣ್ಣೆ, ಅದು ಇಷ್ಟ ಹಾಕಿಬಿಟ್ರೆ ಈಗ ಒಗ್ಗರಣೆ ಕೊಟ್ಟು ರೆಡಿ ಮಾಡ್ಕೊಂಡು ತಿನ್ನೋದಷ್ಟೇ ಕೆಲಸ. ಈಗ ಒಗ್ಗರಣೆ ಕೊಟ್ಟು ಅನ್ನಕ್ಕೆ ಇಡ್ತೀನಿ. ಪಾಸ್ತಾ ರೆಸಿಪಿನ ಆಲ್ರೆಡಿ ಶೇರ್ ಮಾಡೀನಿ. ಪದೇ ಪದೇ ಶೇರ್ ಮಾಡಿದ್ರೆ ಮತ್ತೆ ದಿನಾಲು ನೋಡ್ತಿರ್ತಾರೆ ನೋಡ್ರಿ, ಅವ್ರಿಗೆ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡಿದ ಮಾತಾಡಲ್ಲ ಇವತ್ತು.
ಒಂದು ಗ್ಲಾಸ್ ತುಂಬ್ಕೊರ ಫ್ರೆಂಡ್ಸ್. ನೋಡ್ರಿ ಪಾಸ್ತಾ ಹಾಕ್ಕೊಂಡೀವಿ. ನಮಿತಾಗ ಹಾಕಿ ಕೊಟ್ಟೀನಿ. ನವ್ಯಾಗ ಮುಖ ತೊಳಿಸಿ ಇಲ್ಲಿ ಕುಂದ್ರಸೀನಿ. ಇಬ್ಬರು ಎದ್ರು ಪಾಸ್ತಾ ರೆಡಿ ಆಗೋದ್ರೊಳಗೆ. ನಾವೇ ಕೈ ತೆಗಿಮ್ಮ, ಕೈ ಹಾಕ್ಕೋಬಾರ್ದು ಪರಿ. ತೆಗಿ ಅಂದಾಗ ತೆಗಿತಾಳ ಮತ್ತು ಹೊಳ್ಳಿ ಹಾಕ್ಕೊಂಬಿಡ್ತಾಳ. ಆಕೆ ನೀರು ತುಂಬ್ಕೊಂಬರಾಕತ್ತಾಳ. ಫಸ್ಟು ನಾನೇ ತಿಂದು ನೋಡ್ತೀನಿ. ಸೂಪರ್ ಆಗೈತಿ. ಅಕ್ಕಗ ಪೂರ್ತಿ ತುಂಬ್ಕೊಂಬರ್ಬೇಡ ನೀರು, ತಿನ್ಬೇಕು ನಾವೇ. ಆಮೇಲೆ ಮಾಡ್ತೀನಂತ ಅನ್ನ ಸಾಂಬಾರು. ಈಗ ತಿನ್ನಕತ್ತಾಳಿರು, ಹಸು ಆದರೆ ಎಲ್ಲ ತಿಂತಾ ಹಾಕಿ. ಚೆನ್ನಾಗೈತೆ. ಚೆನ್ನಾಗೈತಾ? ಓ ಬೂ ಬೇಕಾ? ಹ್ಞೂ ಹ್ಞೂ ನೂಡಲ್ಸ್ ಸ್ವಲ್ಪ ಅದ ಬಿಡವು, ಒಬ್ರಿಗೆ ಹಾಕವ ನೋಡು ಹಾಸೋದು. ಹ್ಞೂ ಹ್ಞೂ ಇನ್ನೊಂದು ಪ್ಯಾಕೆಟ್ ತಂದು ಮಾಡ್ಬೇಕು ಅವನ್ನ. ಕೊಳಗೆ ಹಾಕ್ಕೊಂಡೆನಾ ನಾನೇ ಒಂದು ಸೈಡ್ ಹಾಳು ಮಾಡಿಟ್ಲು ತಾನ. ಬನ್ನಿ ಫ್ರೆಂಡ್ಸ್ ಎಲ್ಲ ತಿನ್ನೋಣ ಪಾಸ್ತಾನ. ಬರ್ತಾರೆ. ತಾನವೆ. ಹಾಂ ಚೆನ್ನಾಗೈತಾ? ಚೆನ್ನಾಗೈತಾ? ಗಳಮ್ಮ ಅಂತ ನುಂಗ್ಬೇಡ, ತಿಂದ್ಬಿಟ್ಟು ನುಂಗು. ಹಾಗೆ ಗುಡ್ ಗರ್ಲ್. ನಾವೇ ಗುಡ್ ಗರ್ಲ್ ಅದಾಳ್ರಿ. ಮಸ್ತ್ ಆಗೈತಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಹೆಂಗೈತಿ? ಮಸ್ತ್ ಆಗೈತಿ. ನಾವೇ ಹೆಂಗೈತಿ? ಚಲೋ ಆಗೈತಿ. ನಾವೇ ಚಲೋ ಆಗೈತೆ ಅಂತ ಹೇಳಿ ನಾವೇ ಸೂಪರ. ಆಕೆ ತಿನ್ನಕ್ಕೆ ಕುಂತಾಳ ಅಂತಾರೆ ಮಸ್ತ್ ಐತಿ. ಆಕೆ ಇಲ್ಲಂದ್ರೆ ತಿನ್ನಂಗಿಲ್ಲ ಇಂಥವೆಲ್ಲ. ಹೊಟ್ಟೆ ಹಸ್ರು ಎಲ್ಲ ತಿಂತ. ಯಾರಾದ್ರೂ ಅಷ್ಟೇ ಹೊಟ್ಟೆ ಹಸ್ರು ತಗೋರಿ ಫ್ರೆಂಡ್ಸ್, ನೀವು ಹಿಂಗೆ ತಿನ್ಕೋಬೇಡ್ರಿ. ಯಾರಾದ್ರೂ ಅಷ್ಟೇ ಹೊಟ್ಟೆ ಹಸು ಆದ್ರೆ ಎಲ್ಲ ತಿಂತಾರೆ. ಬಾ ಬಾ ಬೀಳೋದಿಲ್ಲ, ಬಾ ಹೆದರ್ಬಾರ್ದು. ಬಾ ಬಾ ಹಂಗೆ ಬಾ, ಇಲ್ಲೇ ಇದೀನಿ ಬಾ ನಾನು. ಬಾ ಬಾ ಬೀಳೋದಿಲ್ಲ, ಬಾ ಬಾ ಕೈ ಹಿಡ್ಕೊ, ಕೈ ಹಿಡ್ಕೊ ನಂದು. ಬಾ ನಗಬಾರ್ದು, ಬಾ. ಬಾ ಬಾ ಹಂಗೆ ಬರಬೇಕು. ನಾನು ದಿನ ಹಿಡ್ಕೊಂಡು ಓಡಾಡಿಸ್ತೀನಿಲ್ಲ, ಹಾಂ ನೀನೇ ಬರಬೇಕು, ಹೆದರ್ಬಾರ್ದು. ಬಾ ಬಾ. ಓ ಬಂದ್ಲು, ನವೇ ಬಂದ್ಲು, ನವೇ ಬಂದ್ಲು, ನವೇ ಬಂದ್ಲು. ಹಿಡ್ಕೊ, ಕೈ ಹಿಡ್ಕೊ. ಬಾ 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 ಬಾ. ಬಂದ್ಯಾ? ಬಾ ಬಾ ಹಿಡ್ಕೊ, ಕೈ ಹಿಡ್ಕೊ. ಬಾ ಬಾ ಬಾ. ಉಡ್ಬಾ ಉಡ್ಬಾ ಉಡ್ಬಾ. ಬಂದ್ಯಾ ನಾವೇ? ಬಂದ್ಯಾ? ಹಿಡ್ಕೊ, ಕೈ ಹಿಡ್ಕೊ. ನಮಿತಾ ಓಯ್, ಪುಸ್ತಕ ತೆಗಿಯಲ್ಲ, ಅಕ್ಷರ ಕಾಣ್ತಾವು ಸ್ಕೂಲಿಂದ. ಇಲ್ಲೋಡ ಪಾಪು ನೀನು ಆ ಥರ ನೀರು ಕುಡಿತೀಯಲ್ಲ, ಹಾಂ ಪಾಪು ಥರ ನೀರು ಕುಡಿತೀವಿ. ಅಯ್ಯ ಓ, ಚಂದಾಗ ರೆಡಿ ಆದ್ರೆ ಅಷ್ಟೇ ಮಾಡ್ಬೇಕಾನು ವಿಡಿಯೋ? ಚಂದಾಗ ರೆಡಿ ಯಾವಾಗ ಹಾಕಿ ನೀನು? ಯಾವಾಗೂ ಚಂದಾಗ ರೆಡಿ ಆಗಲ್ಲ, ಹಿಂಗೆ ಇರ್ತಿದ್ದಿ ಯಾವಾಗ್ಲೂ. ಹಾಂ ನಮಿತಾ ಡ್ರಾಮಾ ಕ್ವೀನ್ ಅಂದ್ರು ಅಂತಿದ್ದಿ. ಏನು ಮುಖ ತೋರಿಸ್ಬಿಟ್ರೆ ನಿನಗೆ ದೃಷ್ಟಿ ಆಗ್ಬಿಡುತ್ತಾ ಮತ್ತೆ? ನಮಿತಾ
ಹಣ್ಣು ತಿಂತೀಯಾ? ಹಾಂ, ಬಿಸಿಲು ಎಷ್ಟೈತೆ ಹೊರಗೆ ಇವತ್ತು. ಒಂದೊಂದು ದಿನ ಹುಷಾರು. ಬನ್ನಿ ಫ್ರೆಂಡ್ಸ್, ಬಿಸಿಲು ತಿನ್ನೋಣ ವಾಟರ್ಮೆಲನ್. ಒಂದೊಂದು ದಿನ ಬಿಸಿಲು, ಒಂದೊಂದು ದಿನ ಚಳಿ. ಈಗ ಇದ್ರದ್ದು ಸೀಸನ್ ಅಲ್ಲ, ಅಷ್ಟು ಚೆನ್ನಾಗಿರಲ್ಲ ಇವು. ಸೀಸನ್ಯಾಗ ಚೆನ್ನಾಗಿರ್ತಾವ. ಚೆನ್ನಾಗೈತೆ? ಸ್ವೀಟ್ ಐತೆ? ಸ್ವೀಟ್ ಐತಿ. ಯಾಕೆ ಅಷ್ಟು ಕಡದಿಟ್ಟಿ? ಗಾವ ಆಗ್ಬೋದು ತಿನ್ನಕ್ಕೆ. ಕೊಟ್ರೆ ಅಷ್ಟು ತಿಂತಾಳ್ರಿ ಆಕಿ ಒಂದಾಗಿಂದ. ಅಷ್ಟಿಷ್ಟ. ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಸಾಕ ತಿನ್ಬೇಕು ಜ್ಯೂಸ್ ಮಾಡೋದು. ತಿನ್ನಕ್ಕೆ ಬೇಸರ ಆತಂತಂದ್ರ ಇದು ನಿಮ್ಗೆ ನವ್ಯ. ತೊಗೊಂಡು ನಾ ತಿಂತೀನಿ. ಈ ಥರದ್ದು ಚೆನ್ನಾಗಿರ್ತಾವ. ಬೀಜ ಜಾಸ್ತಿ. ತೊತ್ತೀನಿ ನೀನು. ಹೆಂಗೈತೆ? ಅಷ್ಟೇ ಸರ್. ಯಾಕೆ? ಚೆನ್ನಾಗೈತೆ. ಸಕ್ಕರೆದಂಗೆ ಐತೆ. ಸಕ್ಕರೆ ಏನು ಹಾಕ್ಕೊಳೋದು ಬೇಡ, ಹೌದಿಲ್ಲ? ನೀನು ತೊಗೊಂಬಂದಿದ್ವಿ ಸಾಯಂಕಾಲ ತರಕಾರಿ, ಫ್ರೂಟ್ಸ್ ಎಲ್ಲ ರಾತ್ರಿ. ನೋಡಿರಿ, ಬಾಳೆಹಣ್ಣು, ಚಿಕ್ಕ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು ಎರಡು ತಂದೀನಿ. ಚಿಕ್ಕ ಬಾಳೆಹಣ್ಣು ನನಗೆ, ದೊಡ್ಡ ಬಾಳೆಹಣ್ಣು ಇವ್ರಿಗೆ. ಎರಡು ತಿಂತೀನಿ ನಾನು. ಚಿಕ್ಕ ಬಾಳೆಹಣ್ಣು ತಿಂದ್ರೆ ದಪ್ಪ ಆಗಲ್ಲ, ದೊಡ್ಡ ಬಾಳೆಹಣ್ಣು ತಿಂದ್ರೆ ದಪ್ಪ. ನವ್ಯಾಗೂ ತಿನ್ನಿಸ್ಬೇಕು. ಫ್ರೆಂಡ್ಸ್ ನೋಡ್ರಿ, ಇವಾಗ ಕಲ್ಲಂಗಡಿ ಹಣ್ಣು ತಿಂದು ನವ್ಯಾಗ ತಿನ್ಸಕ್ಕೆ ಹೋದೆ. ಒಂದೆರಡು ಪೀಸ್ ಬಾಯಾಗಿಟ್ಟೆ, ಹಂಗಾಗಿ ಇಟ್ಕೊಂಡ್ಬಿಟ್ಟು ಜೋಲ ಸೋರ್ಸಕ್ಕೆ ನಿಂತ್ಬಿಟ್ಲು. ಈ ಥರದ್ದು ಹಣ್ಣು ಪಣ್ಣು ತಿನ್ನೋದಿಲ್ಲ. ಜ್ಯೂಸ್ ಮಾಡಿ ಕುಡ್ಸಕ್ಕೆ ಹೋದ್ರೂ 1-2-3 ಗುಟ್ಟು ಕುಡಿತಾಳೆ ಅಷ್ಟೇ. ಅದು ಒಂದು ಪ್ರಾಬ್ಲಮ್ ಆಕಿಗೆ. ಊಟ ಅಂತೂ ಮಾಡ್ತಾಳೆ ಹೊಟ್ಟೆ ಹಸುವಾದ್ರೆ, ಬಟ್ ಹಣ್ಣು ಹಂಪ್ಲ ಅಂತೂ ತಿನ್ನೋದೇ ಇಲ್ಲ ಆಕಿ. ಈಗ ನಮಿತಾ ನಾನು ಇಬ್ಬರು ತಿಂದ್ವಿ. ತಿಂದಾದ್ಮೇಲೆ ಈಗ ನೋಡ್ಬೋದು, ಪಾತ್ರೆ ಎಲ್ಲ ಆಲ್ರೆಡಿ ತೊಳೆದ್ಬಿಟ್ಟು ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡಿದ್ವಲ್ಲ, ಅದು ಒಂದು ಸ್ವಲ್ಪ ಅದು ಇದು ಇದ್ದು ಪಾತ್ರೆ ಅವನ್ನೆಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಆಗಾಗ ಮುಸುರಿ ತೊಳೆದ್ಬಿಟ್ಲೆ ಈ ರೀತಿ ಸಿಂಕ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಮೆಲ್ಲೂ ಬರೋದಿಲ್ಲ ಮತ್ತು ಚೆನ್ನಾಗಿರುತ್ತೆ, ಕ್ಲೀನಾಗಿರ್ತೈತಿ ಫ್ರೆಂಡ್ಸ್. ಮೊನ್ನೆ ನಮ್ಮ ನಮಿತನ ಬರ್ತಡೇಕ್ಕೆ ನಮಿತನ ಫ್ರೆಂಡ್ ಅಮ್ಮ ಬಂದಿದ್ರು ನೋಡ್ರಿ. ಅವ್ರು ಹೇಳ್ತಾಯಿದ್ರು, ಏನು ಮ್ಯಾಮ್ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರಿ ಮನಿನ ಅಂತಂದು ಹೇಳ್ತಾಯಿದ್ರು. ಎಲ್ಲ ಕಡೆ ನೋಡಿಬಿಟ್ಟು ಡೈಲಿ ಕ್ಲೀನ್ ಮಾಡ್ಕೊತಾ ಇದ್ರೆ ಕ್ಲೀನಾಗೇ ಇರುತ್ತೆ ಮ್ಯಾಮ್, ವಾರಕ್ಕೊಂದ್ಸಲಿ ತಿಂಗಳಿಗೆ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನಾಗಿರಲ್ಲ ಅಂತಂದು ನಾನು ಅವ್ರಿಗೆ ಹೇಳಿದೆ. ಅವರು ಹೇಳ್ತಾಯಿದ್ರು, ತುಂಬ ಕ್ಲೀನಾಗಿ ಇಟ್ಕೊಂಡ್ರಿ ಮನಿನ ಅಂತಂದು ಹೇಳಿದರು. ಈ ರೀತಿ ಎಲ್ಲ ಕ್ಲೀನಾಗಿ ಆಗಾಗ ಮಾಡ್ಕೊತಾ ಇದ್ರೆ ನೀಟಾಗಿ ಕಾಣಿಸುತ್ತೆ ನೋಡ್ರಿ ಮನೆ. ಹಂಗಾಗಿ ಅವರಿಗೆ ಆ ಥರ ಹೇಳಿದೆ, ದಿನಾಲು ಕ್ಲೀನ್ ಮಾಡ್ಕೊತಾ ಇದ್ರೆ ಕ್ಲೀನಾಗಿರುತ್ತಾ ಅಂತಂದು ಹೇಳಿದೆ. ದಸರಾ ಹಬ್ಬಕ್ಕೆಲ್ಲ ನೀಟಾಗಿ ಮ್ಯಾಗಿಂದ ಎಲ್ಲ ಧೂಳ ಹೊಡೆದು ಕ್ಲೀನ್ ಮಾಡಿಕೊಂಡು ಎಲ್ಲ ತಿಕ್ಕಿಟ್ಕೋಬೇಕಾಗಿತ್ತು, ಬಟ್ ಆಗಲಿಲ್ಲ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮಾಡ್ಕೊಂಡಿದ್ದೆ. ಹಂಗಾಗಿ ಈಗ ದೀಪಾವಳಿಗೆ ಬರುತ್ತೆ ನೋಡ್ರಿ, ದೀಪಾವಳಿಗೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು. ಹಾಗಾಗಿ ನೋಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು ಅಥವಾ ಸಿಂಪಲ್ಲಾಗಿ ಮಾಡಬೇಕು ಅಂತ ವಿಚಾರ ಮಾಡಕತ್ತೀನಿ. ದೀಪಾವಳಿಗೇನು ನಾವು ವರ್ಷ ಲಕ್ಷ್ಮಿ ಕುಂದರ್ಸಿ ಪೂಜೆ ಮಾಡ್ತೀವಿ, ಅದನ್ನು ಬಿಡೋಕ್ಕಾಗಂಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಮಾಡ್ತಿದ್ದಿಲ್ಲ ಊರ ಕಡೆ. ನನಗೆ ಗೊತ್ತಿರೋ ಪ್ರಕಾರ ಈಗ ಎಲ್ಲ ಕಡೆನೂ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬನ. ಹಂಗಾಗಿ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ತೀನಿ, ದೀಪಾವಳಿಗೂ ಕೂಡ ಮಾಡಬೇಕು. ನೋಡಿರಿ ಫ್ರೆಂಡ್ಸ್, ಸಾಯಂಕಾಲ ಟೈಮ್ ಆಯ್ತು. ಇವತ್ತು ಪೂಜೆ ಮಾಡಕತ್ತಾಳ ನಮಿತಾ. ಹೂವೆಲ್ಲ ತೆಗೆದ್ಬಿಟ್ಟು ಹೊರಗೆ ಮಳೆ ಬರಕತ್ತೈತಿ, ಶುಕ್ರವಾರ ಅಲ್ಲ, ಹಂಗಾಗಿ ದೀಪ ಹಚ್ಚಿಬಿಡುವ ಅಂತಂದೆ. ಹಚ್ಚಕತ್ತಾವ. ಜೋರಾಗಿ ಮಳೆ ಬರಕತ್ತೈತಿ ನೋಡಿರಿ, ಭಾಳತ್ತತ್ತು ಮಳೆ ಬರಕ್ಕುಂಟು. ತುಳಸಿ ಗಿಡ ಅಂತ ಚಲೋ ಬರಕತ್ತೈತಿ. ಹ್ಞೂ ರೀ, ತೋರಿಸ್ತೀವಿ ನಿಮ್ಮ ನವಕ್ಕಗೆ. ಹಾಯ್ ನವಕ್ಕ. ಮುಖ ನೋಡೋದು ತೆಳಗಾದ. ಓನವ ಓನಪ್ಪಜ್ಜಿ. ಫಸ್ಟ್ ನಮ್ಮ ತೋರಿಸಿ. ಹ್ಞೂ
ಹೌದವ ಫ್ರೆಶ್ ಅಪ್ ಆಗಿ ಕುತ್ಕೊಂಡಾಳೆ ನಾವೇ ನಮಿತಾ ತಲೆ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಕತ್ತಾಳ ಆಯ್ತಾ ಉದನ್ ಕಡ್ಡಿ ಬೆಳಗ್ಗೆ ಕರ್ಪೂರ ಇದು ಏನು ಧೂಪ ಬೆಳೆ ಕರ್ಪೂರ ಬೆಳೆ ಕೈ ಮುಗಿದ್ಬಿಡು ಹಾಂ ಓ ಏನು ಓ ಆಯ್ತು ಮಮ್ಮನೂ ರೆಡಿ ಆಗೈತಿ ಸಾರು ರೆಡಿ ಆಗೈತಿ ಮುದ್ದೆ ಒಂದ ಮಾಡೋದೀಗ ಮಾಡಿಬಿಡ್ತೀನಿ ಉಣಿಸ್ತೀನಿ ಹಾಂ ತಿಂತಾ ಹಾಂ ಆಯ್ತು ಬಂದ್ವಿ ನೋಡ್ರಿ ಹೊಟ್ಟೆ ಹಸ್ತೈತೇನ ಅಯ್ಯೋ ನೋಡು ಸಾರಿನ ಮ್ಯಾಗ ಪ್ಲೇಟ ಮುಚ್ಚಿಲ್ಲ ಹಂಗೆ ಹೋಗ್ಬಿಟ್ಟಿನಿ ಇಲ್ಲಿ ನೋಡ್ರಿ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೆ ರಾತ್ರಿಗೆ ಊಟಕ್ಕೆ ಇವತ್ತು ಆಗಿನೂ ಉಳಿತೈತಿ ಮತ್ತು ನಾಳೆ ಒಂದು ದಿನ ಆಕೈತಿ ಜಾಸ್ತಿನೇ ಮಾಡಿಬಿಡ್ತೀನಿ ಈ ರೀತಿ ತರಕಾರಿ ಹಾಕಿ ಸಾಂಬಾರು ಮಾಡಿದ್ರೆ ಭಾಳ ಇಷ್ಟ ಚೆನ್ನಾಗಿರ್ತೈತಿ ಅನ್ನದಾಗ ಚಲೋ ಇರ್ತೈತಿ ಮತ್ತು ಇದು ಕಾಯಿ ಏನು ರುಬ್ಬಿ ಹಾಕಿಲ್ಲ ಕಾಯಿ ತುರಿ ಹಾಕಿನ ಒಂದು ಸ್ವಲ್ಪ ನೋಡ್ರಿ ಯಾವ ಪರಿ ಐತಿದು ಮಸ್ತ್ ಐತಿ ಮೂಲಂಗಿ ಹಾಕಿನಿ ಆಲೂಗಡ್ಡೆ ಹಾಕಿನಿ ಕ್ಯಾರೆಟ್ ಬೀನ್ಸು ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಕುದಿಸಿ ಒಗ್ಗರಣೆ ಕೊಟ್ಟಿನಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ಇಲ್ಲಿ ನೋಡ್ಬೋದು ರೈಸನ್ನು ಕೂಡ ರೆಡಿ ಆಯಿತು ಈಗ ಹಿಟ್ಟನ್ನು ಕೂಡ ರಾಗಿ ಹಿಟ್ಟು ಇದನ್ನು ಸಾನ್ಗೆ ಹಿಡಿದು ಇಟ್ಟೀನಿ ಈಗ ಏನಿಲ್ಲ ನೀರಿಟ್ಟು ಮುದ್ದೆ ಕಟ್ಟೋದಷ್ಟೇ ಕೆಲಸ ಈಗ ನೋಡ್ರಿ ಫ್ರೆಂಡ್ಸ್ ರಾಗಿ ಮುದ್ದೆ ತರಕಾರಿ ಸಾಂಬಾರು ರೆಡಿ ಆಯಿತು ಇಲ್ಲಿ 3 ಮುದ್ದೆ ಇದು ನಮ್ಮ ಮನೆಯವ್ರದ್ದು ಇದು ನಮಿತಂದು ಈಗ ನವ್ಯಾಗ ಹಾಕ್ಕೊಂಡಿನಿ ತಿನ್ನಿಸ್ತೀನಿ ನಾವು ಹಣ್ಣು ಪಣ್ಣು ತಿಂದ್ವಿ ಆಕಿಗೆ ಹಣ್ಣು ತಿನ್ಸಕ್ಕೋ ತಿನ್ನಲೇ ಇಲ್ಲ ಅದಕ್ಕೆ ಈಗ ಬೇಗನೆ ಊಟ ಮಾಡಿಸ್ಬಿಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್